ಕೇಬಲ್ ಹಾಗೂ ಸಿಸಿಎನ್ ಸುದ್ದಿವಾಹಿನಿ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ನಗರದಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ, ಸಚಿವ ರಹೀಂ ಖಾನ್. ಜಿಲ್ಲಾದ್ಯಂತ ಕ್ರೈಸ್ತ ಬಾಂಧವರಿಂದ ಸಡಗರ ಸಂಭ್ರಮದೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಹಾಗೂ ಗಿಡಮೂಲಿಕೆಗಳಿಂದ ಅಸಾಧ್ಯ ಕಾಯಿಲೆ ಗುಣಮುಖ, ಗುರು ಸಹದೇವರಾಜ್. ಜಿಲ್ಲಾಡಳಿತ, ನಗರಾಭಿವೃದ್ಧಿ ಇಲಾಖೆ, ಮಹಾನಗರ ಪಾಲಿಕೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆ ಆವರಣದಲ್ಲಿ ಶುಭ ದಿನವಾದ ಕ್ರಿಸ್ಮಸ್ ಹಬ್ಬದಂದು ನೂತನ ಇಂದಿರಾ ಕ್ಯಾಂಟೀನ್ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಉದ್ಘಾಟಿಸಿದರು. ಸರ್ ಒಂದು ಮೆಟಲ್ ಸರ್ ಸರ್ ನೀವು ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಇಂದಿರಾ ಕ್ಯಾಂಟೀನ್ ಬೀದರ್ನಲ್ಲಿ ಓಲ್ಡ್ ಹಾಸ್ಪಿಟಲ್ನಲ್ಲಿ ಉದ್ಘಾಟನೆ ನಾನು ನನ್ನ ಜೊತೆಗೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಇದ್ದಾರೆ, ಜೊತೆಗೆ ಮುನ್ನಾ ಕೌನ್ಸಿಲರ್ ಇದ್ದಾರೆ, ಜೊತೆಗೆ ಮುನ್ಸಿಪಲ್ ಕೌನ್ಸಿಲರ್ ಇದ್ದಾರೆ, ಮತ್ತು ನಮ್ಮ ಅಧೀರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರು, ಅವ್ರು ತೀರು ಹೋಗಿದ್ದಾರೆ ಮೊನ್ನೆ ಒಂದು ಸ್ವಲ್ಪ ದಿವಸ ಆಯಿತು, ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಇದ್ದಾರೆ, ಒಳ್ಳೆ ಕಮಿಷನರ್ IAS ಬಂದಿದ್ದಾರೆ. ಸ್ಪೆಷಲಿ ಇದು ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ಸಾಹೇಬ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಸ್ಪೆಷಲಿ ಬಡವರ ಸಲಹೆ, ಯುಪಿ ಸಲಹೆ, ರೈತರ ಸಲಹೆ, ಲೇಬರ್ ಇದ್ದಾರೆ. 5 ರೂಪಾಯಿನಲ್ಲಿ ಒಂದು ಟೀ ಕಾಫಿ ಸಿಗಲ್ಲ. ಕಾಫಿ ಸಿಗಬೇಕಂದ್ರೆ 25 ರೂಪಾಯಿ ಆಗಿದೆ ಹೊರಗೆ, ಇಲ್ಲ ಬೇರೆ ಕಡೆ 100 ರೂಪಾಯಿ ಇದೆ. ಅದು 5 ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್, ಮಧ್ಯಾಹ್ನ 10 ರೂಪಾಯಿನಲ್ಲಿ ಊಟ, ಮತ್ತು ರಾತ್ರಿ ಡಿನ್ನರ್ ಆಲ್ಸೋ 10 ರೂಪಾಯಿನಲ್ಲಿ ಸಿಗಬೇಕಂತ ಈ ಡ್ರೀಮ್ ಪ್ರಾಜೆಕ್ಟ್ನಲ್ಲಿ ಟೋಟಲ್ 170 ಹೊಸ ಇಂದಿರಾ ಕ್ಯಾಂಟೀನ್, ಹಳೆಯದು 190 ಇತ್ತು, ಹೊಸದು ಮತ್ತು 170 ಉದ್ಘಾಟನೆ ನಾನೇ ಮಾಡಿಸಿದ್ದೆ. ಅದ್ರ ಸಲುವಾಗಿ ನಾನು ಇಡೀ ಬೀದರ್ ಜನತೆಗೆ ಆಗಲಿ, ಎಲ್ಲ ನಮ್ಮ ಮುಖ್ಯಮಂತ್ರಿಗಾಗಲಿ. ಜಿಲ್ಲೆಯ ಕ್ರಿಸ್ತರ ಕೇಂದ್ರವಾಗಿದ್ದ ನಗರದಲ್ಲಿಯ ಸೇಂಟ್ ಪೌಲ್ ಚರ್ಚ್ನಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಸಾವಿರಾರು ಕ್ರಿಸ್ತ ಬಾಂಧವರು ಒಟ್ಟಿಗೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇದೇ ಧರ್ಮದ ಗುರುಗಳು ಗ್ರಂಥವಾದ ಬೈಬಲ್ನಲ್ಲಿಯ ಯೇಸುವಿನ ಸಂದೇಶಗಳನ್ನು ತಿಳಿಸಿದರು. ದೇವರ ಮಗನಾದ ಯೇಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ಹಬ್ಬ ಆಚರಿಸುವ ಮೂಲಕ ಯೇಸು ಕ್ರಿಸ್ತನನ್ನು ಸ್ಮರಿಸಿದರು. 10 ಗಂಟೆ 10:30 ಗಂಟೆ ಆಗಿದೆ, ಮಾರ್ಕೆಟ್ ಕ್ಲೋಸ್. ಹೀಗೆ ಒಂದು ಕಾರ್ಯಕ್ರಮದಿಂದ ನಾನು ಹಿಂಗೆ ವಾಪಸ್ ಬಂದಿದ್ದೆ. ಕೊನೆ ಎಲ್ಲರಿಗೂ ವಿಶ್ ಮಾಡಿ ನೀವೆಲ್ಲ ಡೆಕೋರೇಷನ್ ಮಾಡಿದ್ದೀರಿ. ಇವೆಲ್ಲ ಡೆಕೋರೇಷನ್ಗಳೆಲ್ಲ ಇಟ್ ಇಸ್ ಅ ಪಾರ್ಟ್ ಆಫ್ ಕ್ರಿಸ್ಮಸ್. ಇದಕ್ಕೂ ಮತ್ತು ಯೇಸು ಕ್ರಿಸ್ತನ ಜನ್ಮಕ್ಕೂ ಯಾವುದೇ ರೀತಿ ನೀವೆಲ್ಲ ಡೆಕೋರೇಷನ್ ಮಾಡಿದ್ದೀರಿ. ಇವೆಲ್ಲ ಡೆಕೋರೇಷನ್ಗಳೆಲ್ಲ ಇಟ್ ಇಸ್ ಅ ಪಾರ್ಟ್ ಆಫ್ ಕ್ರಿಸ್ಮಸ್. ಇದಕ್ಕೂ ಮತ್ತು ಯೇಸು ಕ್ರಿಸ್ತನ ಜನ್ಮಕ್ಕೂ ಯಾವುದೇ ರೀತಿ ವಾಕ್ಯ ತಿಳ್ಕೊಂಡು ಕೂಡ್ರಿ. ಆಮೇಲೆ ನಾವು ಓದಲು ಬಯಸ್ತೇನೆ. ಈ ಕ್ರಿಸ್ಮಸ್ ಡ್ರಾಮಗಳು, ಕ್ರಿಸ್ಮಸ್ ಕಿಟ್ಗಳು ಎಲ್ಲ ನಾವು ಮಾಡ್ತೀವಿ. ಅದರಿಂದ ಯೇಸು ಸ್ವಾಮಿ ಗೋದಲಿಯಲ್ಲಿ ಜನಿಸಿ ಬಂದಿದ್ದಾನೆ, ಲೋಕದ ರಕ್ಷಕನಾಗಿ ಹುಟ್ಟಿ ಬಂದಿದ್ದಾನೆ ಕೇಳಿದಾಗ ಆತನಿಗೂ ಆಶ್ಚರ್ಯ ಆಯಿತು. ಆತನಿಗೂ ಯಾವುದು ಗೊತ್ತಿಲ್ಲ. ಆಸನದ ಪಂಡಿತರನ್ನು ಕರೆಸ್ತಾನೆ. 70 ಮೈಲ್ ದೂರ ಆತ 70 ಚದರ ಕಿಲೋಮೀಟರ್ ಬಿಟ್ಟು ಆತನು ಯಾವ ಸ್ಥಳಕ್ಕೆ ಹೋಗಲಿಲ್ಲ, ಪ್ರಯಾಣ ಮಾಡಲಿಲ್ಲ. ಓನ್ಲಿ 70 ಕಿಲೋಮೀಟರ್ ಆತನು ಹೋಗಿದ್ದಾನೆ. 70 ಕಿಲೋಮೀಟರ್ ಆರಾಧಿಸ್ತಾ ಇದ್ದಾರೆ. ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಆತನ ಆರಾಧನೆಗಳಿವೆ, ಆತನ ಹಾಡುಗಳಿವೆ, ಆತನ ಪುಸ್ತಕಗಳಿವೆ, ಆತನ ಸಂಗೀತ ಕೀರ್ತನೆಗಳಿವೆ. ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅದಕ್ಕಾಗಿ ಇಷ್ಟು ರಾಜ್ಯ ಹರಡಬೇಕಾದ್ರೆ ಯೇಸುವಿನ ಏನು ಅಲ್ಲಿ ಹೇಳ್ತಾರೆ, ಯೇಸುವಿನ ರಾಜ್ಯ ಹರಡುವುದಕ್ಕಾಗಿ ಇಷ್ಟು ಕೀರ್ತಿಗಳು ಪೂರ್ಣ ದೇಗುಲ ಪ್ರಾಣದಿಂದ ಶಕ್ತಿಯಿಂದ ಬುದ್ಧಿಯಿಂದ ಇವರ ಆರಾಧನೆ ಮಾಡಲು ಆತನ ಆಚರಣೆ ಮಾಡಲು ಕೂಡಿಬಂದಿದೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಪ್ರತಿ ತಮ್ಮದೇ ನೈವೇದ್ಯಗಳಲ್ಲಿ ದೇವರನ್ನು ಆರಾಧಿಸುತ್ತಾರೆ. ಯೇಸು ಸ್ವಾಮಿ ಮೂಡುತ್ತಾನೆ, ಆ ಹುಟ್ಟಿ ಬರ್ತಾನೆ ಎಂಬುದಾಗಿ ಒಂದು ಸಂದೇಶ ಆತನು ತಗೊಂಡು ಬರ್ತಾನೆ.
ನಾವು ಹಳೆ ಒಡಂಬಡಿಕೆ ಭಾಗದಲ್ಲಿ ನೀವು ಗಮನಿಸುವುದಾದ್ರೆ ಹಳೆ ಹಳೆ ಒಡಂಬಡಿಕೆಗಳಲ್ಲಿ ಅನೇಕ ಸಾರಿ ದೇವರು ತನ್ನ ಜನರ ಸಂಗಡ ಮಾತನಾಡಿದ್ದಾನೆ. ಅನೇಕ ಸಾರಿ ತನ್ನ ಪ್ರವಾದಿಗಳ ಮೂಲಕ ಮತ್ತು ಭಕ್ತರ ಮೂಲಕ, ರಾಜ್ಯದ ಮೂಲಕ, ಅರಸರುಗಳ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಆತನು ಮಾತನಾಡಿದ್ದಾನೆ. ಆ ಸಂದೇಶಗಳನ್ನು ತಿಳಿಸಿದ್ದಾನೆ. ಅನೇಕ ಪ್ರವಾದನೆ ಪುಸ್ತಕಗಳಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ ಅಥವಾ ನಾವು ಬೇರೆ ಎಜ್ಕೇಲನ ಗ್ರಂಥದಲ್ಲಿ ನಾವು ಓದುವಾಗ ದೇವರು ಮಗನ ರೂಪವನ್ನು ತಾಳಿ ಬರ್ತಾನೆ ಎಂಬುದಾಗಿ ಅಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿವೆ. ಹೀಗಾಗಿ ಈ ದೇವ ಕುಮಾರನ ಈ ಲೋಕಕ್ಕೆ ಹುಟ್ಟಿ ಬರ್ತಾನೆ ಎಂಬ ವಿಷಯ ಹಳೆಯ ಒಡಂಬಡಿಕೆಗಳ ಪ್ರವಾದಿಗಳು ತಿಳಿಸಿದ್ದಾರೆ. ಹೀಗೆ ನಾವು ಆದಿಕಾಂಡದಿಂದ ಮಲಾಖಿ ಪ್ರವಾದನೆ ಗ್ರಂಥದವರೆಗೂ 39 ಸಂಗಡ ಮಾತನಾಡಿದ್ದಾನೆ. ಅವರಿಗೆ ಬೋಧನೆ ಮಾಡಿದ್ದಾನೆ. ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ದಾನೆ. ರಾಜ್ಯಗಳ ಮೂಲಕ ಎಚ್ಚರಿಸಿದ್ದಾನೆ. ಜಡ್ಜಸ್ಗಳ ಮೂಲಕ ಎಚ್ಚರಿಸಿದ್ದಾನೆ. ಅನೇಕ ಸಣ್ಣ ಸಣ್ಣ ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ದಾನೆ. ದೊಡ್ಡ ಪ್ರವಾದಿಗಳ ಮೂಲಕ ಎಚ್ಚರಿಸಿದ್ದಾನೆ. ಒಂದು ಸಮಯ ಬಂತು, ಮಲಕಿ ಪ್ರವಾದನೆಗೆ ಬಂದಾಗ ಅಲ್ಲಿ ಸಡನ್ ಆಗಿ ಅಕಸ್ಮಾತ್ ಆಗಿ ದೇವರು ತನ್ನ ಜನರ ಸಂಗಡ ಮಾತಾಡುವುದನ್ನೇ ನಿಲ್ಲಿಸಿಬಿಟ್ಟ. ಅವರ ಸಂಗಡ ಮಾತೇ ಆಡಲಿಲ್ಲ. ಸುಮಾರು 400 ವರ್ಷಕ್ಕಿಂತ ಹೆಚ್ಚಾಗಿ ದೇವರು ಜನರನ್ನು ಬಿಟ್ಟನು, ಮಾತಾಡುವುದನ್ನೇ ನಿಲ್ಲಿಸಿದನು ಅಂತೇಳಿ ನಾವು ನೋಡ್ತೇವೆ. ದೇವರು ಮಾತಾಡಲಿಲ್ಲ, ಪ್ರವಾದಿಗಳ ಮೂಲಕ ಮಾತನಾಡಿದ್ದಾನೆ. 39 ಪುಸ್ತಕಗಳಲ್ಲಿ ಎಲ್ಲ ಅಸಾಧ್ಯ ಕಾಯಿಲೆಗಳನ್ನು ಗಿಡಮೂಲಿಕೆಗಳಿಂದ ಗುಣಪಡಿಸಲಾಗುತ್ತದೆ ಎಂದು ಗುರು ಸಹದೇವ್ ರಾಜ್ ಹೇಳಿದರು. ಬೀದರ್ ನಗರದಲ್ಲಿ ನೂತನವಾಗಿ ಆರಂಭವಾದ ಆಶ್ರಮದಲ್ಲಿ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಎಲೋಪೆಥಿಕ್ ವೈದ್ಯರುಗಳ ಸವಾಲುಗಳಾಗಿರುವ ಭಯಂಕರ ರೋಗಗಳನ್ನು ಗಿಡಮೂಲಿಕೆ ಔಷಧಿಗಳಿಂದ ಕಡಿಮೆಯಾಗುತ್ತದೆ ಎಂದರು. ಕಳೆದ 2 ತಿಂಗಳ ಹಿಂದೆಯಷ್ಟೇ ಇಲ್ಲಿಯ ಭಕ್ತರು ಸೇರಿ ಆಶ್ರಮ ಆರಂಭಿಸಿದ್ದಾರೆ. ಹಲವಾರು ಜನರು ವಿವಿಧ ಕಾಯಿಲೆಗಳಿಂದ ನರಳುತ್ತಾ ಬಂದಿರುತ್ತಾರೆ. ಅವರು ಗಿಡಮೂಲಿಕೆ ಔಷಧಿ ಪಡೆದ ನಂತರ ಗುಣಮುಖರಾಗುತ್ತಿದ್ದಾರೆ ಎಂದರು. ಇದೇ ವೇಳೆ ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಿದ್ದ ವ್ಯಕ್ತಿಯು ಗುರುಜಿ ನೀಡಿರುವ ಗಿಡಮೂಲಿಕೆಗಳ ಔಷಧದಿಂದ 5 ದಿವಸದಲ್ಲಿಯೇ 20% ರೋಗ ಕಡಿಮೆಯಾಗಿದೆ ಎಂದು ಮಚೇಂದ್ರ ತಿಳಿಸಿದರು. ಕ್ಯಾನ್ಸರ್ನಿಂದಾಗಿ ಮಾತನಾಡಲು ಬರುತ್ತಿದ್ದಿಲ್ಲ, ಬಾಯಿ ತೆರೆಯುತ್ತಿದ್ದಿಲ್ಲ. ಇವರಿಂದ ಔಷಧ ತೆಗೆದುಕೊಂಡ ಕೆಲ ದಿವಸದಲ್ಲೇ ನನ್ನ ರೋಗ ಕಡಿಮೆಯಾಗುತ್ತಿದೆ ಎಂದರು. వాసన వచ్చినా స్మెల్ వచ్చినా తుమ్ములు వస్తున్నాయా? తుమ్ము రాట్లే. ఇది ఒకటే గస ఒకటి వస్తుంది. ఇప్పుడు ఏం మాత్రం తింటున్నావు? అలా మాత్రం మనకి ఎంత టానిక్ గోలే గిన నిన్ననో మొన్న వేసుకున్నది ఇప్పుడు వేసుకోలేదు. మళ్ళీ అరే ఇప్పుడు ఊచికి ఎంత ಬರ್ತಾ ಇದ್ದೀರಾ? ಇಲ್ಲ ಟಾನಿಕ್ ತಗೊಳ್ಳೋದಿರಾ? ಅವ್ರ ಕೈಯಿಂದ ಎಲ್ಲಿ ಡಾಕ್ಟರ್ ಬಲ್ಲಿ ಏನಾದ್ರು ಕೊಟ್ಟಾರಾ? అది అలా డాక్టర్ బతుకుతారు, ఏం కాదు. చెప్పు, వాడు కన్నడలో మాట్లాడు. ನಿಮ್ಗೆ ಏನು ಬಿಮಾರಿ ಇತ್ತು? ಕ್ಯಾನ್ಸರ್ ಅಂತಂದ್ರೆ ಹಾಂ, ಇಲ್ಲಿ ಬರ್ತೀವಿ ಮತ್ತೆ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಇದು ಮಾಡಿದಾಗ ಕ್ಯಾನ್ಸರ್ ಅಂತ ಬರ್ಕೊಟ್ಟು ಕಡೆ ಮತ್ತೆ ಹ್ಯಾಂಗ್ ಮಾಡ್ಬೇಕು ಅಂತೇಳಿ ಬಂದೇವೆ. ಹಾಂ, ಅಂದ್ರೆ ಅವತ್ತಿಗೆ ಅವ್ರು ಹಿಂಗೆ ಹೇಳಿದ್ರೆ ಒಬ್ಬರು ಔಷಧ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಬಂದೇವೆ. ಹಾಂ, ಒಂದು 5 ದಿವಸ ಆಯ್ತು ತೊಗೊಂಡು. ಹಾಂ, 5 ದಿವಸ ಕ್ಯೂರ್ ಆಗಿ ಅಂತ ಹೇಳ್ತಾರೆ. ಮಾತಾಡಕೊಂಡ್ರು ಇದು ಮಾತಾಡ ಬರ್ತಿಲ್ಲ. ಮೊದಲು ಮಾತಾಡೋ ಬರ್ತಿಲ್ಲ ರೀ? ಮಾತಾಡ ಬರ್ತಿಲ್ಲ, ಉಳಕ್ಕೂ ಬರ್ತಿದ್ದಿಲ್ಲ. ಹಾಂ, ಇವಾಗ ಎಷ್ಟು ಪರ್ಸೆಂಟ್ ರಿಕವರ್ ಆಗ್ಯದ್ರಿ? ಒಂದು 20% ಆಗ್ಯದ ತಿಳ್ಕೊರಿ. ಮತ್ತು ಬೇರೆ ಜನರಿಗೆ ಎಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲಿ ಹೊಂಟಿರಿ ನೀವು? ಇಲ್ಲ ಬರ್ಬೇಕ್ರಿ, ಇಲ್ಲಿ ಬಂದ್ರೆ ಸರಿ. ಆ ಡಾಕ್ಟರ್ ಏನು ಮಾಡ್ತಾರೆ, ಸುಮ್ಮನೆ ಹೇಳಿ ಯಾವ್ದು ಅಪಾವ ಬಂದು ಪರೀಕ್ಷೆ ಮಾಡಕ್ಕೆ ನಿಮ್ಮ ಹೆಸರು? ಮುಚಂದರ್. गुरु महाराज राम जी बोलता है, मेरा नाम जड़ी बूटियों का असाध्य रोगों के लिए इलाज करता है। हम भद्राचलम रामचंद्र भगवान मंदिर में गोदावरी नदी के पास रहता है। अपना आश्रम भद्राचलम में, हैदराबाद में, तमिलनाडु में, केरला में है। और बेदर का आने का मौका बोले तो बेदर से सब लोग को अपना पास हैदराबाद आश्रम आ रहा था। गुरु महाराज आप भी एक बेदर में आप आश्रम बनाए तो हम लोग को व्यवस्था अच्छा रहे बोल के बताया था। इसके लिए अभी बेदर में आश्रम 2 महीना हो गया और 2 महीने से भी बहुत भक्त लोग आ रहा है। गिड़मूलिका जड़ी बूटी के बारे में औषध बान गुरु महाराज दे रहा है बोल के बहुत लोग अच्छा अपने को रिजल्ट दे रहा है। एक गिड़मूलिका का मतलब जो कितना अशुद्ध रोग रहे तो भी आस्मा, गठियावाद, संधिवात
एलर्जी, चर्म रोग और जो कुछ भी असाध्य रोगों के लिए गिडमुलक से ठीक हो सकता है। और अभी कोई भी जो किडनी प्रॉब्लम हो और जो सोरासिस का भी हो, और कुछ लोग भी है इधर जो दवा पानी खाया वाला, और इसका वजह से ये जड़ी बूटी से कितना बीमारी भी असाध्य से ठीक कर सकता है। नाड़ी विधान, नाड़ी देखकर वात और पित्त कफ 3 तासीर के अंदर में कौन सा बीमारी है और किस तरीके बीमारी को कौन सा जड़ी बूटी देना है, और वो देकर उसका औषध भाव यूज करें तो सब जो बीमारी का दुख दूर हो सकता है। लेकिन बीदर में बहुत लोगों को अच्छा गुरु महाराज को जो प्रेम करता है, गुरु महाराज का भी सेवा भी करता है, बहुत जैन लोगों को भी बहुत अच्छा ऐसा इधर ये बेदरा का एरिया में हमारा आत्मा भी बहुत खुशी था। और कितना तक हमारा अपना सेवा करना, भगवान ईश्वर भगवान कितना सेवा करने का जो टाइम देता है उतना तक सेवा करके सब लोग को दुख दूर करके सुख शांति रहने के लिए भगवान का आशीर्वाद। जय श्री राम, ओम नमः शिवाय। ये दवा लेने से कितने दिन में कम होता सर सब? और मिनिमम जो एक हफ्ता में जो खाए तो कितना इम्प्रूवमेंट दवा हो रहा है और कितना प्रकार का जो इसका इलाज और दवा साथ हो और ठीक हो तो पता चलो तो आगे कुछ दिन खाना पड़ता है। क्यों मिनिमम 1 वीक के अंदर में इम्प्रूवमेंट होता है। और जो जड़ी बूटी का धीरे धीरे जड़ से खत्म होता है, धीरे धीरे काम करता है कोई भी बीमारी की। स्पेशली कौन सा दवा? इसमें जड़ी बूटी में स्पेशल बोल के कोई नहीं, सब प्रकार का बीमारी असाध्य रोग के लिए आस्थमा, एलर्जी, गठियावात, संधिवात, पक्षवात, दुर्बलवात, अल्सर, स्किन डिसीज में और जो कुछ भी हो सब बीमारी प्रकार का इसको इलाज कर सकते हैं। अभी तक कितने लोग पेशेंट आए कि आपके पास ट्रीटमेंट लेके? अभी कम से कम 2 महीने हो गया, बहुत जने लोग आ रहे हैं। बहुत नारायणगढ़ से भी और बीदर से अगल बगल गांव से बहुत लोग आ रहा था। बहुत अभी भी अपना पास में बैठा है। बहुत लोग भी, वो लोग भी कैंसर भी, अभी एक इंसान आया था कैंसर, जो थ्रोट कैन इधर आकर के जो दांतों का बगल में, अभी हम ऐसे जड़ी बूटी दिया था, महाराज हमको 20% हो गया अच्छा बोल के बताया था। अभी गुजर मेरा जो कुछ भी जो माता का कृपा, माता का जो आशीर्वाद से सब बीमारी दुख दूर होना चाहिए। हम जड़ी बूटी देता लेकिन माता का शक्ति से वो बीमारी ठीक हो, दवा और दुआ से ठीक कर सकते। ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.